ಒಂದು ಘನವತ್ತ ನ್ಯಾಯಾಲಯ ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕೆ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕಳಿದೆ ಮಾತಾಡ್ಲಿ, ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು, ನೀವು ಮಾತ್ರ ಕೇಸ್ಗಳು. ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ ನೋಡಿ. ಈಗ ಇಷ್ಟೆಲ್ಲ DK ಅಧ್ಯಕ್ಷರೇ, DK ಶಿವಕುಮಾರ್ ನಾಳೆ ನಾನು ಸಚಿವರು 79 ಕೇಸ್ ಹಾಕ್ಯಾರಲ್ಲ, ಅದ್ರ ಬಗ್ಗೆ ಚರ್ಚೆ ಸರ್ಕಾರ ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. CMಗೆ DK ಶಿವಕುಮಾರ್ CM ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ, ಅಶೋಕ್ ನಿಮಿಷ, ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ನಾವು ವಿರೋಧ ಪಕ್ಷ ನಾಯಕರು ಮಾಡಿ ಬಸವರಾಜ್ ಮತ್ತೆ ನಮ್ಮನ್ನ ಯಾಕೆ ಹೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ, ಆಯ್ತು. ಈಗ ಅಧ್ಯಕ್ಷ ಸರ್, ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು. ನಿಮ್ಮ ಪೀಠದಿಂದ ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು, ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟಿದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಯಾವ್ದಾದ್ರು 0 ವರಿ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿದ್ದು ಅಂತ ಇದ್ರ ವ್ಯಾಪ್ತಿಯಲ್ಲಿ ಏನ್ ಬೇಕು ಬಂದ ನಡೆಸ್ತಾರಲ್ಲ ಏನ್ ಕುತ್ಕೊಳ್ಳಿ. 9 ಗಂಟೆ ಬಂದು ಕುತ್ಕೊಂಡಿದ್ದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಖುಷಿ ಬಂದಾಗ ನಡೆಸ್ತೀರಾ ನೀವು?